ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಏನ್ ಹಿಂಗೆ ನಿಂತ್ಬಿಟ್ಟಲ್ಲ? ಬಿರ್ರಿ ಹೋಗಿ ಆಯುರ್ವೇದ ಕರ್ಕೊಂಬ. ಎಣ್ಣೆವಳು ಬಂದಿಲ್ಲ, ಅವಳಿಗೂ ವಿಷಯ ಮುಟ್ಸು. ಹೋಗಯ್ಯ. ಸುಮಾ, ಸನ ಹಿಂಗೆ ನಿಂತ್ಬಿಟ್ರೆ ಹೆಂಗ್ರವ? ನಿಮ್ಮ ಅವನ್ನ ನೀವೇ ಕರ್ಕೊಂಬರ್ಬೇಕು. ಬನ್ನಿ ಬನ್ನಿ. ನಿಮ್ ಸಂಟ ನಂಗೆ ಅರ್ಥ ಆಯ್ತದೆ. ಹೋಗ್ಲಿ ಬಿಡಿ, ನಾನೇ ಕರ್ಕೊಂಬರ್ತೀನಿ. ಪುಟ್ಟಕ್ಕ ಪುಟ್ಟಕ್ಕ. ಇಲ್ಲಿ ಮಡ್ಗೆ, ಇಲ್ಲಿ ಮಡ್ಗೆ, ಇಲ್ಲಿ ಮಡ್ಗೆ, ಇಲ್ಲಿ ಮಡ್ಗೆ. ಅಯ್ಯೋ, ಅಯ್ಯೋ ಪುಟ್ಟಕ್ಕ, ನಿನ್ನೆ ನಿಂಗೆ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ದೇವ್ರೆ, ನಿನ್ ಕರುಣೆನೇ ಇಲ್ವಾ? ಈ ಮಕ್ಕಳ ಮುಖ ನೋಡ್ಬೇಕು, ನಿನ್ಗೆ ಹೆಂಗಯ್ಯ ಮನ್ಸ್ ಬಂತು? ಇನ್ಬೇಕೆ ನಮ್ಮ ಮನೆನಾಗೆ ನಿನಗೆ ದೀಪನೂ ಹಚ್ಚಲ್ಲ, ಕಡ್ಡೆನೂ ಬೆಳಗಲ್ಲ. ಪುಟ್ಟಕ್ಕ, ಅಯ್ಯೋ ಪುಟ್ಟಕ್ಕ, ಅಯ್ಯೋ ನಮ್ಮ ಪುಟ್ಟಕ್ಕ ಹಿಂಗಾಗೋಯ್ತಲ್ಲ. ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದೆಗೆ ಹೋದಳೋ ಕಂದ ಊರಿಗೆ. ಹಾಲು ಕೊಟ್ಟೋಳಿಗೆ ಬೆಂಕಿ ಹಚ್ಚೋದೆಗೆ ಕರುಣೆ ಇಲ್ಲ ಶಿವನಿಗೆ. ಇಂಥ ದುರಂತ ಆಗ್ಬಾರ್ದಿತ್ತು ಅಲ್ವಾ? ಪಾಪ ಪುಟ್ಟಕ್ಕ ತುಂಬ ಒಳ್ಳೆಯವಳು ಅಂತ ಕೇಳ್ಪಟ್ಟಿದ್ದೆ. ಸಾನೆ ಒಳ್ಳೆ ಹೆಂಗಸೂರಾದ. ಯಾರಿದ್ದೀರ ಅಲ್ಲಿ? ಇರ್ಬೇಕಿತ್ತ. ನನಗೆ ಈಗಲೂ ಪುಟ್ಟಕ್ಕನ್ಗೇನೋ ಆಗಿದೆ ಅನ್ನೋದು ನಂಬಕ್ಕಾಗ್ತಾ ಇಲ್ಲ. ಅಣ್ಣಯ್ಯ ಪುಟ್ಟಕ್ಕನ ಜೊತೆ ಯಾರನ್ನಾದ್ರೂ ಕಳ್ಸಿರ್ತಾನೆ, ಅವ್ರಿಗೇನೂ ಆಗಿರಲ್ಲ. ನೀರು ನನಗಿದನ್ನ ನಂಬಕ್ ಸಾಧ್ಯನೇ ಆಗ್ತಿಲ್ಲ. ಸದ್ಯ ಅಣ್ಣಯ್ಯ, ನೀವು ಬಂದಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಈ ಬಿಸಿಲಲ್ಲಿ ಪಂಕ್ಚರ್ ಅಂಗಡಿವರೆಗೂ ಗಾಡಿ ನಾನು ಒಬ್ಬಳೇ ತಳ್ಕೊಂಡು ಹೋಗ್ಬೇಕಾಗಿತ್ತು. ಯಾವಾಗಲೂ ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ. ಇದೇ ಮೊದಲು ಅನ್ಸುತ್ತೆ ಸ್ನೇಹ ನನ್ನ ಮಾತನ್ನ ಇಷ್ಟು ಸಲೀಸಾಗಿ ಒಪ್ಪಿರೋದು. ಏನು ಹಂಗಂದ್ರೆ? ಅಂದರೆ ನಿನಗೆ ಅವಶ್ಯಕತೆ ಇದ್ದಾಗ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದರೆ ನೀನು ಇಲ್ಲ ಪರವಾಗಿಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ. ಇವತ್ತೇ ನೋಡು ನನ್ನ ಮಾತಿಗೆ ಏನು ಹೇಳ್ದೆ ಒಪ್ಕೊಂಡಿದ್ದು. ಹಾಗೇನಿಲ್ಲ. ಹೌದು, ಪಲ್ಲವಿ ಮತ್ತೆ ನಂಜಮ್ಮ ಹೇಗಿದ್ದಾರೆ? ಹಾಂ, ಚೆನ್ನಾಗಿದ್ದಾರೆ. ಅಣ್ಣಯ್ಯ, ನೀನು ಹೊಸದಕ್ಕೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ಇದಕ್ಕೆ ಸದ್ಯಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಅಮ್ಮ ಬದಲಾಗಿರೋದು ಅಂತ ಸತ್ಯ. ಹೊಸನ ಮನೆ ಕರ್ಕೊಬಾ ಅಂತ ಹೇಳಿದ್ರು, ಆದರೆ ಅದಕ್ಕೆ ಅತ್ತೆ ಒಪ್ಪಲ್ಲ. ನೋಡೋಣ, ಎಲ್ಲ ಒಪ್ಪೋದ್ಮೇಲೆ. ನಿಮ್ಗೆ ವಯಸ್ಸಾಗಿರತ್ತಷ್ಟೆ. ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ಬೇಕಾದ್ರೆ ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದ್ದಾಗಬೇಕು? ನನಗೆ ಈ ವಿಷಯ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇನ್ನು ಸ್ನೇಹ, ಸಹನ, ಸುಮ ಅವರೆಲ್ಲ ಹೇಗೆ ತಡ್ಕೊಂಡಿರ್ಬೇಕು? ದಿಟ್ಟ ಕಣವ, ಪುಟ್ಟಕ್ಕ ತೀರ್ಕೊಂಡವಳೆ ಅನ್ನೋ ಸುದ್ದಿ ಸುಳ್ಳಾಗ್ಲಿ ಅಂತಲೇ
ನಾನು ಬೇಡ್ಕೊಂತಿರೋದು. ಆ ಲಾರಿ ಅವನಿಗೆ ಜ್ಞಾನ ಎಲ್ಲಿತ್ತೋ, ಅವನ ಚಕ್ರಕ್ಕೆ ನಮ್ಮ ಪುಟ್ಟಕ್ಕ ಬಲಿ ಆಗ್ಬೇಕಿತ್ತ? ಪಾಪ ಪ್ರಾಣ ಹೋಗ್ಬೇಕಾದ್ರೆ ಅದು ಏಟು ಬಿಲ ಬಿಲ ಅಂತ ಒದ್ದಾಡ್ತಿದ್ಲೋ ಯೋನೋ. ಅವ್ರೆ ಸಾರಿ ಅಣ್ಣಯ್ಯ, ನಾನಿಗೆ ನೋವಾಗಲಿ ಅಂತ ಹಿಂಗೆ ಮಾತಾಡ್ತಿಲ್ಲ. ಆದರೆ ಇನ್ನೂ ಎಷ್ಟು ದಿನ ಅಂತ ಹೀಗೆ ದೊಡ್ಡವರು ಅಂದ್ಕೊಂಡು ಇಬ್ಬರು ದೂರ ಇರ್ತೀರಾ? ಅಮ್ಮನೇ ದಾರಿಗೆ ಬರ್ತಿದ್ದಾರೆ ಅಂತ ಅಂದರೆ ಅತ್ತೆಗೆ ಅರ್ಥ ಆಗಲ್ವಾ? ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೋಬೇಕು. ನನಗೆ ದೊಡ್ಡವ್ರ ವಿರೋಧ ಕಟ್ಕೊಂಡು ನಾವು ಚೆನ್ನಾಗಿರ್ತೀವಿ ಅನ್ನೋದ್ರ ಮೇಲೆ ನಂಬಿಕೆ ಇಲ್ಲ ಸ್ನೇಹ. ಅದು ನಿಜಾನೇ. ಮಿಸ್ ಹೇಗೆ ನಡೀತಿದೆ? ಅವು ನೋಡೋಕ್ಕೆ ನಾನು ಬರಲೇ ಇಲ್ಲ. ಮೆಸ್ಸು ಮಾಮೂಲಿ, ಆದರೆ ಅವ್ವ ಅದ್ಯಾವುದೋ ಹರಕೆ ತೀರ್ಸಕ್ಕೆ ನಮ್ಗೆ ಯಾರಿಗೂ ಕೇಳ್ದೆ ಒಬ್ಳೆ ಕಾಲ್ ನಡಿಗೆಯಲ್ಲಿ ಪೆಟ್ಟೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಮೋಸ್ಟ್ಲಿ ಇವತ್ತು ನಾಳೆನೋ ವಾಪಸ್ ಬರ್ಬೋದು. ಬಾ ಅಣ್ಣಯ್ಯ, ಒಳಗೆ ಬಾ. ಇವತ್ತು ಬೇಡ ಸ್ನೇಹ, ನೆಕ್ಸ್ಟ್ ಟೈಮ್ ಬರ್ತೀನಿ. ಮನೆ ತನಕ ಬಂದು ಅದಕ್ಕೇನ ಮಾತಾಡ್ಸಲ್ವಾ? ಇಲ್ಲ ಹಾಗಲ್ಲ. ನೋಡು ಅಣ್ಣಯ್ಯ, ನೀನು ಯಾವುದೂ ಕಾರಣ ಕೊಡದೆ ಮನೆ ಒಳಗೆ ಬರಬೇಕು ಅಷ್ಟೆ. ಸಾರಿ ಸ್ನೇಹ, ಫೋರ್ಸ್ ಮಾಡಬೇಡ ಪ್ಲೀಸ್. ಆದರೆ ನೀನು ಇಲ್ಲಿವರೆಗೂ ಬಂದು ಅದಕ್ಕೇನ ಮಾತಾಡ್ಸ್ಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಸರಿ, ನೀನೊಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನೇ ಅದಕ್ಕೇನ ಇಲ್ಲಿ ಕಳಿಸ್ತೀನಿ. ಸರಿ. ಮಾವಯ್ಯ, ಮಾವಯ್ಯ, ಅಯ್ಯೋ ಅಪ್ಪಯ್ಯ, ಮಾವಯ್ಯ ಏನಾಯ್ತು? ಮಾವಯ್ಯ ಏನಾಯ್ತು? ಅಪ್ಪಯ್ಯ, ಮಾವಯ್ಯ, ಅಪ್ಪಯ್ಯ ಕಣ್ಬಿಡಿ ಅಪ್ಪಯ್ಯ. ಮಾವಯ್ಯ ಏನಾಯ್ತು? ಮಾವಯ್ಯ, ಅಪ್ಪಯ್ಯ ಕಣ್ಬಿಡಿ ಅಪ್ಪಯ್ಯ. ಮಾವಯ್ಯ, ಅಣ್ಣಯ್ಯ, ಮಾವಯ್ಯ, ಅಣ್ಣಯ್ಯ, ಮಾವಯ್ಯ ಏನಾಯ್ತು? ರಾಧಾ, ಹೋಗವ ನೀರು ತಗೊಂಬ. ಅಪ್ಪಯ್ಯ, ಮಾತಾಡಪ್ಪಯ್ಯ, ಏನಾಯ್ತು ಮಾವಯ್ಯ? ಎದಳಿ. ಏನಾಗಲ್ಲ, ಸುಮ್ಮನೆ ಇರಿ. ಮಾವಯ್ಯ ಕಣ್ಬಿಡಿ ಮಾವಯ್ಯ. ಮಾವಯ್ಯ ಕಣ್ಬಿಡಿ ಮಾವಯ್ಯ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅದಕ್ಕೆ ಈಗಲೇ ಮಾವಯ್ಯನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು. ಚಂದ್ರಣ್ಣಯ್ಯ ಇಲ್ಲೇ ಹೊರಗಿದ್ದಾರೆ, ನಾನು ಅವನ್ನ ಕರ್ಕೊಂಡ್ ಬರ್ತೀನಿ. ಅಣ್ಣಯ್ಯ, ಅಣ್ಣಯ್ಯ ಬೇಗ ಒಳಗೆ ಬಾ. ಯಾಕೆ ಸ್ನೇಹ, ಏನಾಯ್ತು? ಯಾಕೆ ಎಷ್ಟೊಂದು ಗಾಬರಿ ಆಗಿದ್ಯಾ? ಮಾವಯ್ಯ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದಾರೆ, ಅವನು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಬಾ ಅಣ್ಣಯ್ಯ. ಹೌದಾ, ಸರಿ ಬಾ. ಹುಷಾರ್. ಅಮ್ಮ, ರಾಧಾ, ನೀವಿಬ್ರು ಇಲ್ಲೇ ಇರಿ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಇಲ್ಲ, ನಾನು ಬರ್ತೀನಿ. ಬೇಡ ರಾಧಾ, ನಾನು ನೋಡ್ಕೋತೀನಿ, ನೀವಿಬ್ರು ಮನೇಲೇ ಇರಿ. ಇವಳಿಗೆ ಅಣ್ಣಯ್ಯನ ಕಂಡ್ರೆ ಪ್ರೀತಿ, ಅದಕ್ಕೆ ಹಠ ಮಾಡ್ತಾವಳು. ನಾನು ನಿಮ್ಗೆ ಹೇಳ್ಕೊತೀನಿ, ನೀನು ಹೊರಡವ. ಅಲ್ಲಿ ವಿಷಯ ತಿಳ್ಕೊಂಡು ಮರೀದೆ ಫೋನ್ ಮಾಡು. ಸರಿ ಅಮ್ಮ. ಮತ್ತು ಈ ವಿಷಯನ ಈಗಲೇ ಅತ್ತೆಗೆ ಹೇಳಕ್ಕೆ ಹೋಗಬೇಡಿ, ಸುಮ್ಮನೆ ಗಾಬರಿ ಪಡ್ಕೋತಾರೆ. ನಾನು ಅಲ್ಲಿ ಹೋಗಿ ಕಂಡೀಷನ್ ನೋಡಿಕೊಂಡು ನಾನೇ ಅತ್ತೆಗೆ ವಿಷಯ ತಿಳಿಸ್ತೀನಿ. ಸರಿ, ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.